ಸಿಂಗಾಟ ಕದಿರೇನಹಳ್ಳಿ ದಲಿತರ ಭೂಮಿ ವಿವಾದ ಬಗೆಹರಿಸುವುದು ಸೇರಿದಂತೆ ಇತರೆ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಹೋರಾಟ ಮುಂದುವರೆದಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳಾದ ಡಿಎಫ್ಒ ಆರ್ಎಫ್ಒ ಸೇರಿದಂತೆ ಇತರೆ ಅಧಿಕಾರಿಗಳ ವಿರುದ್ಧ ಅಟ್ರಾಸಿಟಿ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿ ಇಂದು ಪ್ರತಿಭಟನೆ ನಡೆಸಲಾಯಿತು. ದಲಿತ ವಿರೋಧಿ ಜಿಲ್ಲಾ ಉಪ ಸಂರಕ್ಷಣಾಧಿಕಾರಿಗಳ ಮೇಲೆ ಅಟ್ರಾಸಿಟಿ ಪ್ರಕರಣ ದಾಖಲು ಮಾಡಲೇಬೇಕು. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಹೋಬಳಿಯ ಸಿಂಗಾಟ ಕದಿರೇನಹಳ್ಳಿ ದಲಿತರ ಭೂಮಿ ಸಮಸ್ಯೆ ನಿವಾರಿಸುವಲ್ಲಿ ತಟಸ್ಥ ನೀತಿ ಖಂಡಿಸಿ ಡಿಎಸ್ಎಸ್ ಇಂದು ಪ್ರತಿಭಟನೆ ನಡೆಸಿತು. ದಲಿತರ ಆಸ್ತಿಗಳಿಗೆ ಧಕ್ಕೆಯಾದರೆ ಅದನ್ನು ತಡೆದು ನಿವಾರಿಸಲು ಮುಂದೆ ನಿಂತು ಸಮಸ್ಯೆ ಪರಿಹರಿಸುವ ನಿಟ್ಟಿನಲ್ಲಿ ಬಾಧಿತರಿಗೂ ಹಾಗೂ ಸಂಬಂಧಪಟ್ಟ ಇಲಾಖೆ ಜೊತೆ ಸಂಪರ್ಕ ಸೇತುವೆಯಾಗಿ ನಿಂತು ನಿವಾರಿಸಬೇಕಾದ ಸಾಮಾಜಿಕ ಜವಾಬ್ದಾರಿ ಸಮಾಜ ಕಲ್ಯಾಣ ಇಲಾಖೆಗೆ ಇದ್ದು, ಇಲಾಖೆ ದಲಿತರ ಯಾವುದೇ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸದೆ ತಟಸ್ಥ ನೀತಿ ಅನುಸರಿಸುತ್ತಿದೆ. ಇದರಿಂದ ದಲಿತರಿಗೆ ತುಂಬಲಾರದ ನಷ್ಟವಾಗುತ್ತಿದೆ. ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿ ಸಿಂಗಾಟ ಕದಿರೇನಹಳ್ಳಿ ಗ್ರಾಮದ ದಲಿತರ ಭೂ ಸಮಸ್ಯೆ ಮುಂದಿಟ್ಟುಕೊಂಡು ಅರಣ್ಯ ಇಲಾಖೆ ಕಚೇರಿ ಮುಂದೆ ಕಳೆದ 32 ದಿನಗಳಿಂದ ಅನಿರ್ದಿಷ್ಟ ಧರಣಿಯನ್ನ ದಲಿತ ಸಂಘರ್ಷ ಸಮಿತಿ ಹಮ್ಮಿಕೊಂಡಿದೆ. ಆದರೆ ಈವರೆಗೆ ಅಧಿಕಾರಿಗಳು ಸಮಸ್ಯೆ ಆಲಿಸುವ ಕನಿಷ್ಠ ಪ್ರಯತ್ನವನ್ನು ಮಾಡಿಲ್ಲ ಎಂದು ದಲಿತ ಮುಖಂಡ ರಾಜಕಾಂತ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಮನವಿ ಮಾಡಿದರೂ ಸಂಬಂಧಿಸಿದ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ವಹಿಸುವಲ್ಲಿ ವಿಫಲರಾಗಿದ್ದಾರೆ. ಅಲ್ಲದೆ ಪ್ರತಿಕ್ರಿಯೆಯನ್ನು ನೀಡದೆ ತಟಸ್ಥ ಧೋರಣೆ ವಹಿಸಿದ್ದ ಇದು ದಲಿತರ ಸ್ವಾಭಿಮಾನಕ್ಕೆ, ಅವರ ಆಸ್ತಿಗಳಿಗೆ ನಷ್ಟ ಉಂಟು ಮಾಡುತ್ತಿದೆ. ಯಾರ್ಯಾರು ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ಆಗಿರ್ಬೋದು, ಕಂದಾಯ ಇಲಾಖೆ ಮಂತ್ರಿಗಳಾಗಿರ್ಬೋದು ಅಥವಾ ಕಂದಾಯ ಇಲಾಖೆ ಆಗಿರ್ಬೋದು, ಇವ್ರನ್ನೆಲ್ಲ ಕೂಡ ಚರ್ಚೆ ಮಾಡೋ ಮುಖಾಂತರ ಇವರಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನಗಳು ಕೂಡ ಮಾಡ್ತಾ ಇತ್ತು. ಆದರೆ ದುರಂತ ಏನಾಗಿದೆ ಅಂದರೆ 33ನೇ ದಿನ ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ದೊಡ್ಡ ಮಟ್ಟದ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ಆಗಿದೆ, ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮ ಆಗಿದೆ. ಇಡೀ ಜಿಲ್ಲೆಯ ಎಲ್ಲ RFO ಆಫೀಸ್ಗಳ 6 ತಾಲೂಕುಗಳಲ್ಲಿ ಕೂಡ ಬೀಗ ಹಾಕೋ ಮುಖಾಂತರ ಇಡೀ ಸರ್ಕಾರದ ಗಮನ ಸೆಳೀತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಆದರೆ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರು ಮತ್ತು DCRE ಆಯುಕ್ತರೇನಿದ್ದಾರೆ ಇವತ್ತಿಗೂ ಕೂಡ ಇಲ್ಲಿ ಬಂದು ಈ ಜಿಲ್ಲೆಯಲ್ಲಿ ದಲಿತರಿಗೆ ಏನಾಗ್ತಾ ಇದೆ, ಯಾವ ರೀತಿ ನ್ಯಾಯ ಸಿಗ್ತಾ ಇದೆ, ಏನಿದು ದೌರ್ಜನ್ಯ, ಏನಿದು ಧರಣಿ ಏನು ಅಂತಕ್ಕಂಥದ್ದನ್ನು ಕೇಳೋಂಥ ತಾಳ್ಮೆ ಸೌಜನ್ಯತೆ ಕೂಡ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಿಗಿಲ್ಲ. DCRE ಆಯುಕ್ತರೇನಿದ್ದಾರೆ ಅವರು ಕೂಡ ಕೇಳೋಂಥ ತಾಳ್ಮೆ ಕೂಡ ಇವತ್ತಿಲ್ಲ. ಅಷ್ಟು ತಳಮಟ್ಟಕ್ಕೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಕೂಡ ಇದಕ್ಕೆ ಸಾಕ್ಷಿ ಅಂತಕ್ಕಂಥದ್ದು ಕೂಡ ನಾವು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಇವತ್ತು ಕೂಡ ನಾವು ಪಾಣಿಯನ್ನು ತಗೊಂಡಿದ್ದೀವಿ. ಯಾವುದು ಸಂಪೂರ್ಣವಾದಂಥ ಸಿಂಗಾಟ ಕದಿರೇನಹಳ್ಳಿಗೆ ಸಂಬಂಧಪಟ್ಟಂಥ ಪಾಣಿಗಳನ್ನು ಇವಾಗ ನಾವು ತಗೊಂಡಿದ್ದೀವಿ. ಇವತ್ತು ಕೂಡ ಅವ್ರ ಹೆಸರಲ್ಲೇ ಪಾಣಿ ಬರ್ತಾ ಇದೆ, ಇವತ್ತು ಕೂಡ ಅವ್ರ ಮುಟೇಶನ್ ಬರ್ತಾ ಇದೆ, ಇವತ್ತು ಕೂಡ ಅವರು ಸಾಗುವಳಿ ಚೀಟಿ ಬರ್ತಾ ಇದೆ. ಭೂಮಿ ನನ್ನ ಕೂಡ ನಮ್ಮ ಹುಡುಗರನ್ನ ಕಳಿಸಿದ್ವಿ. ಆ ಭೂಮಿ ಇನ್ನು ಇವತ್ತಿಗೂ ಕೂಡ ಉಳುಮೆ ಮಾಡಿರ್ತಕ್ಕಂಥ ಭೂಮಿ ಹಾಗೇ ಇದೆ. ಆದರೆ ಯಾಕೆ ಇವರು ಮೀನಾಮೇಷ ಎಣಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಗೆ ಅನುಮಾನ ಏನಾಗಿದೆ ಅಂದರೆ, ಇವರೆಲ್ಲ ಕೂಡ ದಲಿತರ ಪರವಾಗಿಲ್ಲ, ದಲಿತರ ವಿರುದ್ಧವಾಗಿರೋದ್ರಿಂದ, ಬಡವರ ವಿರುದ್ಧವಾಗಿರೋದ್ರಿಂದನೇ ಇವತ್ತು 33 ದಿವಸ ಧರಣಿ ಇವತ್ತು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಜುಲೈ 1ರಂದು ಮನವಿ ನೀಡಿ ದಲಿತರ ಜಮೀನಿಗೆ ತೊಂದರೆ ನೀಡುತ್ತಿರುವ ಅರಣ್ಯ ಅಧಿಕಾರಿಗಳ ವಿರುದ್ಧ 1989ರ ಕಾಯ್ದೆಯಡಿ ಕೇಸು ದಾಖಲಿಸಿ ಕ್ರಮ ಕೈಗೊಳ್ಳಲು ಕೋರಿರುತ್ತೇವೆ. ಆದರೆ ಇಲಾಖೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದ್ರು. ಈ ದಲಿತ ವಿರೋಧಿ ನೀತಿ ಖಂಡಿಸಿ ಜುಲೈ 17ರಂದು ಕಚೇರಿ ಮುಂದೆ ಧರಣಿ ನಡೆಸಿ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಲಾಯಿತು. ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಹೋಬಳಿ ಸಿಂಗಾಟ ಕದಿರೇನಹಳ್ಳಿ ದಲಿತರ ಭೂ ಸಮಸ್ಯೆಗೆ ಕಾರಣರಾದ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ 1989ರ ಕಾಯ್ದೆಯಡಿ ಕೇಸು ದಾಖಲಿಸಿ ಕ್ರಮ ಕೈಗೊಳ್ಳುವುದು, ಸಿಂಗಾಟ ಕದಿರೇನಹಳ್ಳಿ ದಲಿತರಿಗೆ ಸೂಕ್ತ ರಕ್ಷಣೆ ಒದಗಿಸುವುದು ಸೇರಿದಂತೆ ಇನ್ನೂ ಹಲವು ವಿಚಾರಗಳ ಬಗ್ಗೆ ಪ್ರತಿಭಟನೆಯಲ್ಲಿ ಒತ್ತಾಯಿಸಲಾಯಿತು. ನಾವು ಕೇಳ್ತಾ ಇರ್ತಕ್ಕಂಥದ್ದು, ಇವರು ಇಲ್ಲಿ ವಿಫಲ ಆಗಿರೋದ್ರಿಂದ ಈ ಇಲಾಖೆಯ ಆಯುಕ್ತರೇನಿದ್ದಾರೆ, ರಾಜ್ಯ ಮಟ್ಟದ ಆಯುಕ್ತರೇನಿದ್ದಾರೆ, ಏನು ಮಾಡ್ತಾ ಇದ್ದಾರೆ? ಯಾರ ಪರ ನಿಂತಿದ್ದೀರಿ ನೀವು? ಯಾರಿಗೆ ನ್ಯಾಯ ಕೊಡ್ಲಿಕ್ಕೆ ನಿಂತಿದ್ದೀರಿ? ಈ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ರಾಜ್ಯ ಮಟ್ಟದ ಒಬ್ಬ ಆಯುಕ್ತರಿದ್ದಾರೆ. ಇಲ್ಲಿ ಇನ್ನು ಅಧಿಕಾರಿಗಳು ವಿಫಲ ಆದಾಗ ಆಯುಕ್ತರು ಪ್ರತಿದಿನ TVಗಳಲ್ಲಿ ಬರ್ತಾ ಇದೆ, ಪೇಪರ್ಗಳಲ್ಲಿ ಬರ್ತಾ ಇದೆ, ಇಂಟೆಲಿಜೆನ್ಸಿ ರಿಪೋರ್ಟ್ ಆಗ್ತಾ ಇದೆ, ಪೊಲೀಸ್ ಇಲಾಖೆಯಿಂದ ರಿಪೋರ್ಟ್ ಆಗ್ತಾ ಇದೆ, ಎಲ್ಲ ಹೋಗ್ತಾ ಇದ್ರು ಕೂಡ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರು ಇವತ್ತಿಗೂ ಬಂದಿಲ್ಲ. ಇಲ್ಲಿ DCRE ಇಲಾಖೆ ಆಯುಕ್ತರು ಇವತ್ತಿಗೂ ಕೂಡ ಇಲ್ಲಿ ಬಂದು
ನಿಮ್ಮ ನ್ಯಾಯ ಏನು ಅಂತಕ್ಕಂಥದ್ದನ್ನ ನೀವು ಯಾವ ಉದ್ದೇಶಕ್ಕೋಸ್ಕರ 33 ದಿವಸ ಕಾಲಲ್ಲಿ ಧರಣಿ ಮಾಡ್ತಾ ಇದ್ರಿ ಅಂತಕ್ಕಂಥದ್ದನ್ನ ಕೇಳೋಂಥ ಸೌಜನ್ಯತೆ ಇಲ್ಲಾಂದರೆ ಈ ಇಲಾಖೆಗಳು ಯಾಕೆ ಬೇಕಾಗಿದೆ ದಲಿತರ ಪರವಾಗಿ? ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರೈತ ವಿರೋಧಿ ಅರಣ್ಯ ಇಲಾಖೆಯವರ ಮೇಲೆ ಅಟ್ರಾಸಿಟಿ ಪ್ರಕರಣ ದಾಖಲು ಮಾಡಲೇಬೇಕು.